ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಸ್ಎಸ್ಎಲ್ಸಿ ನಂತರ ಕಾರ್ಯನಿರ್ವಹಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅರ್ಜಿಯನ್ನ ಕರೆಯಲಾಗಿದೆ. ಇಲ್ಲಿ ಅರ್ಜಿಯನ್ನ ಯಾವ ಒಂದು ದಿನಾಂಕದಿಂದ ಶುರುವಾಗಿದೆ ಅರ್ಜಿ ಆಹ್ವಾನ ಮಾಡಲಿಕ್ಕೆ, ನಂತರ ಕೊನೆಯ ದಿನಾಂಕ ಯಾವುದು, ಯಾವ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ಸಮಯ ವ್ಯರ್ಥ ಮಾಡ್ದೇನೆ ನಾನು ಇವಾಗ ನಿಮ್ಗೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೇನೆ. ಸೊ ನೋಡಿ, ಇಲ್ಲಿ ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಗೆ ವಿತ್ ಪ್ರೂಫ್ ಸಮೇತ ನೋಟಿಫಿಕೇಶನ್ ಜೊತೆಗೆ ಮಾಹಿತಿಗಳು ಏನೇನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ BCWD ಹಾಸ್ಟೆಲ್ ಅಂತೇಳಿ. ಸೊ ಇಲ್ಲಿ ಮೊದಲು ಬರೋ ಲಿಂಕ್ ಅನ್ನ ಬಿಟ್ಟು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಮ್ಮ ಒಂದು ಅಫಿಷಿಯಲಿ ವೆಬ್ಸೈಟ್ ಓಪನ್ ಆಗಿದೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳಿ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಬಂದಿದೆ, ಇಲ್ಲಿ ನೋಟಿಫಿಕೇಶನ್ಗಳ ಲಿಸ್ಟು ಇದೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೊನೆಯಲ್ಲಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ನೋಟಿಫಿಕೇಶನ್. ಸೊ ಇಲ್ಲಿ ನೋಡಿ 4/10/2025 ಈ ಒಂದು ಅಪ್ಲಿಕೇಶನ್ ಮೇಲೆ ಇಲ್ಲಿ ಪಕ್ಕದಲ್ಲಿ ಈ ಒಂದು ನೋಟಿಫಿಕೇಶನ್ ಪಕ್ಕದಲ್ಲಿ ಓಪನ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ ಒಂದು ಓಪನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಗೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ 2025-26 ಅಂತ ಹೇಳಿ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಇಲ್ಲಿ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಂತೂ ನಿಮಗೆ ಗೊತ್ತಿದ್ದೇ ಇರುತ್ತೆ. ಬಟ್ ನೋಟಿಫಿಕೇಶನ್ ಅಲ್ಲಿ ಯಾವ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು, ಇದರ ಕೊನೆಯ ದಿನಾಂಕ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಶುರುವಾಗಿರೋ ದಿನಾಂಕ ಅಂತೂ 4ನೇ ತಾರೀಕು 9ನೇ ತಿಂಗಳು 2025. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ಒಂದು PDF ಲೋಗೋ ಕಾಣ್ತಾ ಇದೆ ನೋಡಿ, ಆ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, PDF ಅಲ್ಲಿ ಅಥವಾ JPG ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ. ಇದು 4ನೇ ತಾರೀಕು 9ನೇ ತಿಂಗಳು ಅಂದ್ರೆ ಇದೇ ತಿಂಗಳು 2025 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅಂತ ಹೇಳಿ. ಸೊ ಇಲ್ಲಿ SSLC ನಂತರ ಯಾವ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸುತ್ತಾ ಇರ್ತಾರಲ್ವೋ ಅಂತವರಿಗಾಗಿ ಮಾತ್ರ ಈ ಒಂದು ಅರ್ಜಿಯನ್ನ ಕರೆಯಲಾಗಿದೆ. ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಕೆಟಗರಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಇಲ್ಲಿ ಇಷ್ಟು ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಯಾವ ಜಾತಿಯವರು ಹಾಕಬಹುದು, ಯಾವ ಕೆಟಗರಿದವರು ಹಾಕಬಹುದು ಅಂತ ಹೇಳಿ. ಸೊ ನಂತರ ಇಲ್ಲಿ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಇಲ್ಲಿ ಪ್ರವರ್ಗಕ್ಕೆ ಕೊಟ್ಟಿದ್ದಾರೆ, ಇಷ್ಟು ಲಿಮಿಟ್ ಮಾತ್ರ ಇರಬೇಕು ಅಂತ ಹೇಳಿ. ಪ್ರವರ್ಗ 1 SC ಮತ್ತು ST 2,50,000 ರೂಪಾಯಿವರೆಗೂ ಮಾತ್ರ ಅವರ ವಾರ್ಷಿಕ ಆದಾಯ ಇರಬೇಕು, ಅವರ ತಂದೆ ತಾಯಿಯರ ಅಥವಾ ಪೋಷಕರ. ನಂತರ ಪ್ರವರ್ಗ 2A, 2B, 3A, 3B ದವರಿಗೆ 1 ಲಕ್ಷ ಮಾತ್ರ ಇಲ್ಲಿ ಮಿತಿ ಕೊಡಲಾಗಿದೆ. ಸೊ ಇಷ್ಟು ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಅರ್ಜಿಯನ್ನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸುವಂತ ಒಂದು ಪ್ರೊಸೆಸ್ ನಿಮಗೆ ಗೊತ್ತಿದ್ರೆ ಸರಿ, ಗೊತ್ತಿಲ್ಲದೆ ಇದ್ರೆ ಕಮೆಂಟ್ ಅನ್ನ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದು ಹೇಗಂತ ಹೇಳಿ. ಸೊ ಅಂತವ್ರು ಮಾತ್ರ ಮಾಡಿ ಕಮೆಂಟ್ ಅನ್ನ, ಯಾಕಂದ್ರೆ ಗೊತ್ತಿದ್ದವರು ನನ್ಗೆ ಗೊತ್ತಿದೆ ಅಂತ ಅನ್ನೋದು ಬೇಡ. ಸೊ ಗೊತ್ತಿದ್ದವ್ರು ಪರವಾಗಿಲ್ಲ, ನಿಮ್ಗೆ ಗೊತ್ತಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿ. ಗೊತ್ತು ಇಲ್ಲದೆ ಇರುವಂತವ್ರು ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಾನು ಅವ್ರಿಗಾಗಿ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ, ಅವ್ರಿಗೋಸ್ಕರ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ 4ನೇ ತಾರೀಕು 10ನೇ ತಿಂಗಳು 2025 ಕೊನೆಯ ದಿನಾಂಕ. ಅಂದ್ರೆ 4ನೇ ತಾರೀಕಿಂದ 4ನೇ ತಾರೀಕು 9ನೇ ತಿಂಗಳದಿಂದ 10ನೇ ತಿಂಗಳು 1 ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಈ ಒಂದು ಕಾಲಾವಕಾಶವನ್ನ ತಾವು ಉಪಯೋಗ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಡೌಟ್ ಇತ್ತು ಅಂತಂದ್ರೆ ಇಲ್ಲಿ ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ, 2 ಮೊಬೈಲ್ ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆ ಮೊಬೈಲ್ ನಂಬರ್ಗಳಿಗೆ ನೀವು ಹೆಲ್ಪ್ ಡೆಸ್ಕ್ ಅದು, ಸೊ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೂಡ ಮಾಹಿತಿಯನ್ನ ತಿಳ್ಕೊಬಹುದು. ಒಂದ್ ವೇಳೆ ಏನಾದ್ರೂ ನೆಟ್ವರ್ಕ್ ಇಶ್ಯೂ ಇತ್ತಂದ್ರೆ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ಆಗದೆ ಇದ್ದಾಗ, ತಾಂತ್ರಿಕ ದೋಷ ಏನಾದ್ರು ಇದ್ದಾಗ, ಅಥವಾ ನಿಮ್ಮ ದಾಖಲೆಗಳಲ್ಲಿ ಏನಾದ್ರೂ
ಸಮಸ್ಯೆಗಳಿದ್ದಾಗ, ಸಬ್ಮಿಟ್ ಆಗದೇ ಇದ್ದಾಗ, ಸೊ ನೀವು ಅಂತ ಟೈಮಲ್ಲಿ ಈ ಒಂದು ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಿಬಿಟ್ಟು ಮಾಹಿತಿಗಳನ್ನ ತಿಳ್ಕೊಬಹುದು. ವೀಕ್ಷಕರೇ, ಇವಾಗ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಹೇಳಂತಂದ್ರೆ ನಿಮಗೆ ಆ ಒಂದು ಪೋರ್ಟಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಕ್ಲೋಸ್ಡ್, ಪೋಸ್ಟ್ ಮೆಟ್ರಿಕ್ ಮಾತ್ರ ರೆಡ್ ಕಲರ್ ನಲ್ಲಿ ಕಾಣ್ತಾ ಇದೆ ನೋಡಿ, ಅದು ಮಾತ್ರ ಇವಾಗ ಓಪನ್ ಇರೋದು. ಅದನ್ನ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ SSP ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಪೋಸ್ಟ್ ಮೆಟ್ರಿಕ್ ನಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಲ್ಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರೀ ಮೆಟ್ರಿಕ್ ಕ್ಲೋಸ್ ಆಗಿದೆ, ಪೋಸ್ಟ್ ಮೆಟ್ರಿಕ್ ಮಾತ್ರ ಇಲ್ಲಿ ಗ್ರೀನ್ ಕಲರ್ ನಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ನೋರಿದ್ರೆ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಗಳ ಲಿಸ್ಟ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಲಿಸ್ಟ್ ಗಳನ್ನ ನೀವು ಡಾಕ್ಯುಮೆಂಟ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಆ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.